ಸಂಪ್ರದಾಯ ಹೇಳಿದ್ರೇನೆ ಮೈಯೆಲ್ಲ ಉರಿಯತ್ತೆ. ಅನು ಹೋಗ್ಲಿ ಬಿಡೋನು, ಏನೋ ಅವ್ರು ಹೇಳ್ತಾರೆ, ನಾವು ಸುಮ್ಮನೆ ತಲೆ ಆಡ್ಸಿದ್ರೆ ಆಯ್ತು. ಅವ್ರು ಹೇಳ್ದ ಹಾಗೆ ಮಾಡ್ಬೇಕು ಅಂತೇನು ಇಲ್ವಲ್ಲ. ನೋಡು ಶ್ಯಾಮ್, ನಾಳೆ ನಿಮ್ಮಮ್ಮ ಮಗು ಬೇಕು ಅಂತಾನು ಇದೇ ರೀತಿ ಹಠ ಹಿಡಿತಾರೆ. ಅವ್ರ ಮನ್ಸಿಗೆ ಯಾಕೆ ಬೇಜಾರು ಅಂತ ನೀನ್ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಮಕ್ಕಳ ವಿಚಾರ ಮರ್ತು ಬಿಡ್ಬೇಕು. ಎಲ್ಲಿ ನಿನ್ ಹೆಂಡತಿ? ಅವಳು ಇನ್ನೂ ಎದ್ದಿಲ್ವಾ? ಇಲ್ಲಮ್ಮ. ಮನೆಗೆ ಬಂದು ಮೊದಲೇ ದಿನ ಸೂರ್ಯ ಹುಟ್ಟಕ್ ಮುಂಚೆ ಎದ್ದು ಸ್ನಾನ ಮಾಡಿ ದೇವ್ರಿಗೊಂದು ನಮಸ್ಕಾರ ಮಾಡಿ ಮನೆ ಮುಂದೆ ಒಂದು ರಂಗೋಲೆ ಹಾಕಿ. ಅಮ್ಮ ಅವಳಿಗೆ ಅದೆಲ್ಲ ಗೊತ್ತಿಲ್ಲಮ್ಮ. ಅದು ಅಲ್ಲದೆ ಬೆಳಗ್ಗೆ ಬೇಗ ಎದ್ದ ಅಭ್ಯಾಸ ಇಲ್ಲ ಅವಳಿಗೆ. ಯಾಕಂದ್ರೆ ದಿನ ಕೆಲಸದಿಂದ ಮನೆಗೆ ಬರೋದೇ ರಾತ್ರಿ 11-12 ಆಗ್ಬಿಡುತ್ತೆ. ಒಂದೊಂದ್ಸರಿ ಬೆಳಗಿನ ಜಾವನೂ ಆಗ್ಬಿಡುತ್ತೆ. ಹಾಗಾಗಿ ಅವಳಿಗೆ ದಿನ ಲೇಟಾಗಿ ಎದ್ದೇ ಅಭ್ಯಾಸ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮಾಡದೇ ಇದ್ರೆ ಅವಳೆಂತ ಹೆಣ್ಣು? ನಾವು ರಾತ್ರಿ 10-11 ಗಂಟೆ ತನಕ ಕೆಲಸ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇರ್ಲಿಲ್ವಾ? ಏನೋ ಈಗಿನ ಕಾಲದ ಹುಡುಗಿರಿಗೆ ಅದೊಂದು ನೆಪ ಅಷ್ಟೇ. ಹೋಗಿ ಮುಖ ತೊಳ್ಕೊಂಡ್ ಬಾ, ಕಾಫಿ ಕೊಡ್ತೀನಿ. ಈ ಸ್ಟೀಲ್ ಲೋಟ ನಿಮ್ಮ ಮನೇಲಿ ಸ್ಟೀಲ್ ಲೋಟದಲ್ಲೇ ಕಾಫಿ ಕುಡಿಯೋದು ಸಂಪ್ರದಾಯನಾ? ಸ್ಟೀಲ್ ಲೋಟ ಸಂಪ್ರದಾಯ ಇಲ್ವಲ್ಲ, ಹಾಗೇನಿಲ್ಲಪ್ಪ. ಸದ್ಯ ಬಚಾವಾದೆ. ಎಲ್ಲಿ ಜೀವನ ಪರ್ಯಂತ ಈ ದರಿದ್ರ ಲೋಟದಲ್ಲೇ ಕುಡಿಬೇಕು ಅಂತ ಹೆದರ್ಬಿಟ್ಟಿದ್ದೆ. ಥ್ಯಾಂಕ್ ಗಾಡ್. ಯಾಕೆ ಲೋಟಕ್ಕೆ ರಿಟೈರ್ಮೆಂಟ್ ಕೊಟ್ಬಿಡ್ಬಾರ್ದು? ನೀನೇನಂತೀಯ? ಏನ್ ಸರ್ ನೀವು ಹೊಸದಾಗಿ ಮದ್ವೆ ಆಗಿರೋ ಮಗಳು ಅಳಿಯನ್ಗೆ ಹೋಟೆಲ್ನಲ್ಲಿ ಊಟ ಹಾಕ್ಸೋದಾ? ಚೆನ್ನಾಗಿರಲ್ಲ ಸರ್. ಏನಿದ್ರು ಮನೆಯಲ್ಲೇ ಮಾಡ್ಬೇಕು. ನೀವೇನು 100 ಜನರನ್ನು ಕರಿಬೇಕಾಗಿಲ್ಲ ಸರ್. ನಿಮ್ ಮನೆಯವ್ರನ್ನ ಕರೆದ್ರೆ ಸಾಕು. ಈ ಮನೆಯಲ್ಲ ಮಾಡೋದ? ಸುಮ್ಮನೆ ರಗಳೆ ಆಗುತ್ತಲ್ಲಮ್ಮ. ಇರ್ಲಿ ಬಿಡು. ಒಂದು ಕೆಲಸ ಮಾಡೋಣ, ಯಾರಾದ್ರೂ ಕೇಟ್ರಿಂಗ್ನವ್ರಿಗೆ ಹೇಳ್ತೀನಿ, ಅವರು ಮಾಡಿ ಸಪ್ಲೈ ಮಾಡ್ತಾರೆ. ಐಟಮ್ಸ್ ಏನೇನು ಅನ್ನೋದನ್ನ ನೀನೇ ಡಿಸೈಡ್ ಮಾಡ್ಬಿಡು. 6-7 ಜನಕ್ಕೆ ಕೇಟ್ರಿಂಗ್ನವ್ರು ಯಾಕೆ ಸರ್? ಮತ್ತೆ ನೀವು ಒಪ್ಪೋದಾದ್ರೆ ನಾನೇ ಅಡಿಗೆ ಮಾಡ್ತೀನಿ ಸರ್. ನೀನ್ ಅಡಿಗೆ ಮಾಡ್ತೀಯ? ಒಂದಿನ ಎಲ್ಲ ಒಟ್ಟಿಗೆ ಕೂತು ಮನೆ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನ್ ಕೇಳಿದ್ರೆ ಅನುಪಮ ಮೇಡಮ್ ನಂಗೆ ಹೆಲ್ಪ್ ಮಾಡೇ ಮಾಡ್ತಾರೆ, ನನ್ಗೆ ಗೊತ್ತು. ಸರಿ, ಥ್ಯಾಂಕ್ ಯು ಸರ್. ಆ ಹುಡುಗಿ ಯಾರು? ನನಗೆ ಗೊತ್ತಿಲ್ಲ ಕಣೋ. ಅವನ ಆಫೀಸ್ನಲ್ಲೇ ಕೆಲಸ ಮಾಡ್ತಾಳಂತೆ. ಒಂದಿನ ಮನೆಗೆ ಕರ್ಕೊಂಡು ಬಂದ. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಹುಡುಗಿಯಿಂದ ನಾನು ಇರ್ಬೋದೇನೋ ಅನ್ಕೊಂಡೆ. ಯಾವತ್ತೂ ಇಲ್ಲಿ ಇರೋನು ಒಂದು ಹುಡುಗಿ ನಾವು ಮನೆಗೆ ಕರ್ಕೊಂಡು ಬಂದು ನಿನಗೆ ಪರಿಚಯ ಮಾಡಿಸಿದ್ರೆ ನಿನಗೆ ಅನುಮಾನ ಬರ್ಬೇಕಲ್ವಾ? ಅನುಮಾನ ಬಂತು ಕಣ. ಆ ಹುಡುಗಿ ನಮ್ಮ ಮನೆಗೆ ಬಂದಿದ್ದು ಒಂದೇ ದಿನ. ಆವತ್ತು ರಾತ್ರಿನೇ ನಾನು ಶ್ಯಾಮನ್ನ ಕೂಡಿಸ್ಕೊಂಡು ಎಲ್ಲ ಹೇಳಿದೆ. ನೋಡು ಶ್ಯಾಮ, ನೀನು ವಿಷ್ಣು ಮಾವನ ಮಗಳು ಭಾಗೀರಥಿನೇ ಮದುವೆ ಆಗ್ಬೇಕು ಅಂತ. ವಿಷ್ಣು ಮಾವ ನಿನಗೆ ಎಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಅಂತ ಜ್ಞಾಪಿಸ್ದೆ. ಎಲ್ಲ ಕೇಳ್ದ. ಆಮೇಲೆ ಆ ಹುಡುಗಿನೇ ಮದುವೆ ಆಗೋದು ಅಂದ. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಅಂದ್ರೆ ಅವನು ಮದುವೆ ಆಗಿದ್ದು ನಿನ್ನೆನೆ. ಯಾವ ಸುಳಿವು ಕೊಡದೆ ಆಫೀಸ್ನಿಂದ ಬರೋವಾಗಲೇ ಮದುವೆ ಮಾಡಿಕೊಂಡು ಹೆಂಡತಿನ ಕರ್ಕೊಂಡೇ ಬಂದ. ಹಬ್ಬ ಅವನ್ ದುರಹಂಕಾರವೇ. ತಾನು ಮದುವೆ ಆಗ್ತಾ ಇದ್ದೀನಿ ಅಂತ ತಾಯಿಗೂ ಹೇಳಿದವರಷ್ಟೊಬ್ಬ. ಅವನು ಚಳಿ ಜ್ವರ ಬಿಡಿಸದೆ ಹೋದ್ರೆ ನಾನು ವಿಷ್ಣುವೇ ಅಲ್ಲ. ರೂಮಲ್ಲಿ ಸೇರ್ಕೊಂಡಿದ್ದಾನೆ ಕಳ್ಳಂತರ. ಬೇಡಪ್ಪ, ಭಾವಂಗೇನು ಹೇಳ್ಬೇಡಿ.